ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮಲೇಷ್ಯಾ ಪ್ರವಾಸವನ್ನ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ. ಭಾರತದ ಬಗ್ಗೆ ಕಭಿ ಖುಷಿ ಕಭಿ ಗಮ್ ಅನ್ನೋ ಥರ ಸಂಬಂಧ ಹೊಂದಿರೋ ಮಲೇಷ್ಯಾ ಜೊತೆ ಭಾರತ ಅತ್ಯಂತ ಪ್ರಮುಖವಾಗಿ ಆರ್ಥಿಕ, ರಕ್ಷಣೆ, ರಾಜತಾಂತ್ರಿಕ ಸಂಬಂಧಗಳು, ಉದ್ಯೋಗ ಸೃಷ್ಟಿ ಹಾಗೂ ಅಲ್ಲಿನ ಭಾರತೀಯ ಸಮುದಾಯಗಳನ್ನು ಗಮನದಲ್ಲಿಟ್ಟುಕೊಂಡು 16 ಒಪ್ಪಂದಗಳಿಗೆ ಸಹಿ ಹಾಕಿದೆ. ಹಾಗಾದರೆ ಭಾರತದ ಪ್ರಧಾನಿಯ ಮಲೇಷ್ಯಾ ಭೇಟಿ ಮಹತ್ವ ಏನು? ಮಲೇಷ್ಯಾ ಭಾರತದ ದೃಷ್ಟಿಯಿಂದ ಯಾಕೆ ಮುಖ್ಯ ಅನ್ನಿಸ್ಕೊಳ್ಳುತ್ತೆ? ಬನ್ನಿ ನೋಡೋಣ. ಸ್ನೇಹಿತರೆ, ಯಥಾ ಪ್ರಕಾರ ನಮ್ಮ ಯೂಟ್ಯೂಬ್ ತರಬೇತಿಯ ಮತ್ತೊಂದು ಬ್ಯಾಚ್ ಇದೇ 13, 14 ಮತ್ತು 15ನೇ ತಾರೀಕು ನಡೆಯಲಿದೆ. 3 ದಿನಗಳ ಈ ಕಾರ್ಯಾಗಾರದಲ್ಲಿ ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಓವರ್, ಕ್ಯಾಮರಾ, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ, ಒಂದು ಯೂಟ್ಯೂಬ್ ಚಾನಲ್ ಅನ್ನು ಹೇಗೆ ಮಾಡಬೇಕು, ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದರ ಜೊತೆಗೆ AI ಬಳಸೋದು ಹೇಗೆ ಅನ್ನೋ ಬಗ್ಗೆ ಕೂಡ ನಿಮಗೊಂದಷ್ಟು ಮಾಹಿತಿಯಲ್ಲಿ ಸಿಗುತ್ತೆ. ಈ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಆಸಕ್ತಿ ನಿಮಗಿದ್ರೆ 9972379459 9972379459 ನಂಬರಿಗೆ ಕರೆ ಮಾಡಿ. ಗೆಳೆಯರೆ, ಮಲೇಷ್ಯಾ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು 3,30,000 ಚದರ ಕಿಲೋಮೀಟರ್ ವಿಸ್ತೀರ್ಣ, 34 ಮಿಲಿಯನ್ ಜನಸಂಖ್ಯೆ, 13 ರಾಜ್ಯಗಳು, 3 ಫೆಡರಲ್ ಪ್ರದೇಶಗಳನ್ನು ಒಳಗೊಂಡ ದೇಶ. ಅಲ್ಲಿನ ಜನಸಂಖ್ಯೆಯಲ್ಲಿ 65% ಮುಸ್ಲಿಮರಿದ್ದಾರೆ. ಅವರಲ್ಲಿ ಸುನ್ನಿ ಮುಸ್ಲಿಮರು ಹೆಚ್ಚಿದ್ದಾರೆ. ಉಳಿದಂತೆ 18ರಿಂದ 20% ಬೌದ್ಧರಿದ್ದಾರೆ, 6% ಹಿಂದೂಗಳು, 9% ಕ್ರೈಸ್ತರು ಹಾಗೂ ಇನ್ನಿತರ ಮತಗಳ ಜನ ಇನ್ನೊಂದೆರಡು %ನಷ್ಟಿದ್ದಾರೆ. ಅಲ್ಲಿ ಇಸ್ಲಾಮನ್ನು ಅಧಿಕೃತವಾಗಿ ರಾಷ್ಟ್ರೀಯ ಧರ್ಮ ಅಂತ ಘೋಷಣೆ ಮಾಡಲಾಗಿದೆ. ಆದರೂ ಶರಿಯಾ ಕಾನೂನು ಈ ಥರದ್ದೇನೂ ಅಲ್ಲಿಲ್ಲ. ಅದು ಸೆಕ್ಯುಲರ್ ಆಗಿ ಉಳ್ಕೊಂಡಿದೆ ಮತ್ತು ಸಾಂವಿಧಾನಿಕ ರಾಜಪ್ರಭುತ್ವವನ್ನು ಒಳಗೊಂಡ ದೇಶ. ಅಂದರೆ ರಾಜನೂ ಇರ್ತಾನೆ, ಜನರಿಂದ ಆಯ್ಕೆಯಾದ ಪ್ರಧಾನಿ, ಸಂವಿಧಾನದ ವ್ಯವಸ್ಥೆ ಕೂಡ ಅಲ್ಲಿರುತ್ತೆ. ಆಡಳಿತದ ಮುಖ್ಯಸ್ಥ ಪ್ರಧಾನಿನೇ. ಈಗ ಅನ್ವರ್ ಇಬ್ರಾಹಿಂ ಅಲ್ಲಿ ಪ್ರಧಾನಿಯಾಗಿದ್ದಾರೆ. ಇನ್ನು ಕಳೆದ ಕೆಲ ವರ್ಷಗಳಿಂದ ಮಲೇಷ್ಯಾ ಹಾಗೂ ಪಾಕಿಸ್ತಾನದ ಸಂಬಂಧಗಳು ಕೂಡ ಗಾಢ ಆಗ್ತಾ ಇವೆ. ವ್ಯಾಪಾರ, ರಕ್ಷಣೆ ಹಾಗೂ ಹಲಾಲ್ ಪದಾರ್ಥಗಳ ವಿಷಯದಲ್ಲಿ ಎರಡು ದೇಶಗಳ ನಡುವೆ ಒಂದಷ್ಟು ಒಪ್ಪಂದಗಳಿವೆ. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಲೇಷ್ಯಾ ಪಾಕಿಸ್ತಾನದ ನಡುವೆ ಸಂಬಂಧಗಳು ಶುರುವಾಗ್ತಾ ಇವೆ. ಇದು ಮುಂದಿನ ದಿನಗಳಲ್ಲಿ ಮಲೇಷ್ಯಾನ ಸೆಕ್ಯುಲರ್ ಹಣೆಪಟ್ಟಿಯಿಂದ ಹೊರತಂದು ಇಸ್ಲಾಮಿಕ್ ದೇಶವನ್ನಾಗಿ ಮಾಡಿದರೆ ಆಶ್ಚರ್ಯ ಪಡಬೇಕಿಲ್ಲ. ಇನ್ನು ಮಲೇಷ್ಯಾದ ವಿಶೇಷ ಅಂದರೆ ಅಲ್ಲಿನ ಅಧಿಕೃತ ಧರ್ಮ ಇಸ್ಲಾಂ ಆದರೂ ಅಲ್ಲಿನ ಬಹುಸಂಖ್ಯಾತರು ಮುಸ್ಲಿಮರೇ ಆಗಿದ್ದರೂ ಮಲೇಷ್ಯಾ ತನ್ನ ಭಾರತೀಯ ಮೂಲಗಳನ್ನು ಇನ್ನೂ ಸಂಪೂರ್ಣವಾಗಿ ಕಳ್ಕೊಂಡಿಲ್ಲ. ಅಲ್ಲಿ ಸಂಸ್ಕೃತದ ಹೆಸರುಗಳಿವೆ. ಅಲ್ಲಿನ ಪ್ರಮುಖ ಬುಡಕಟ್ಟು ಜನಾಂಗದ ಹೆಸರು ಭೂಮಿಪುತೇರ ಅಂತ. ಇದು ಭೂಮಿಪುತ್ರದ ಅಪಭ್ರಂಶ. ಅಲ್ಲಿನ ಆಡಳಿತ ಕೇಂದ್ರವನ್ನು ಪುತ್ರಜಯ ಅಂತ ಕರೀತಾರೆ. ಅಲ್ಲಿನ ಮಲಯ ಭಾಷೆಯಲ್ಲಿ ಪ್ರಧಾನಮಂತ್ರಿಯನ್ನು ಪೆರದಾನ ಮೆಂತಿರಿ ಅಂತ ಕರೀತಾರೆ. ಹಾಗೆ ಮಲೇಷ್ಯಾ ಅನ್ನೋದು ಭಾರತಕ್ಕೆ ಭೌಗೋಳಿಕ ಕಾರಣಗಳಿಂದ ಕೂಡ ತುಂಬ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಇದನ್ನು ಆಸಿಯಾನ್ ದೇಶಗಳ ಹೆಬ್ಬಾಗಿಲು ಅಂತ ಕರೀತಾರೆ. ಚೈನಾದ ವ್ಯಾಪಾರಿ ಹಡಗುಗಳಿಗೆ ಹಿಂದೂ ಮಹಾಸಾಗರಕ್ಕೆ ಸಂಪರ್ಕವನ್ನು ಕಲ್ಪಿಸುವ ಮಲಕ್ಕಾ ಜಲಸಂಧಿ ಈ ಮಲೇಷ್ಯಾ ಮತ್ತು ಇಂಡೋನೇಷ್ಯಾಗಳ ನಡುವೆ ಇದೆ. ನಮ್ಮ ಈಶಾನ್ಯ ರಾಜ್ಯಗಳನ್ನು ರಸ್ತೆ ಮೂಲಕ ಸಿಂಗಪುರಕ್ಕೆ ಕನೆಕ್ಟ್ ಮಾಡಬೇಕು ಅಂದರೂ ಕೂಡ ಮಲೇಷ್ಯಾದ ಮೂಲಕವೇ ಹೋಗಬೇಕು. ಇನ್ನು ಭಾರತ ಹಾಗೂ ಮಲೇಷ್ಯಾಗಳ ಸಂಬಂಧಗಳು ಕೂಡ ಗಾಢವಾಗೇ ಇವೆ. 2023-24ರಲ್ಲಿ ಎರಡೂ ದೇಶಗಳ ನಡುವೆ ಸುಮಾರು $20 ಬಿಲಿಯನ್ ವ್ಯಾಪಾರ ವಹಿವಾಟುಗಳು ನಡೆದಿದ್ವು. ಅದರಲ್ಲಿ $8.5 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಭಾರತ ಮಲೇಷ್ಯಾಗೆ ರಫ್ತು ಮಾಡಿದರೆ, ಮಲೇಷ್ಯಾದಿಂದ ನಾವು ಸುಮಾರು $11.5 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಂಡಿದ್ವಿ. ಇನ್ನು ಈ ಹಿಂದೆ ಅಲ್ಲಿ ಮೆಹತೀರ್ ಮೊಹಮ್ಮದ್ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಭಾರತ ಮತ್ತು ಮಲೇಷ್ಯಾ ಸಂಬಂಧಗಳು ತುಂಬಾನೇ ಹಳಸಿದ್ವು. ಕಾಶ್ಮೀರದ ವಿಷಯದಲ್ಲಿ ಮೆಹತೀರ್ ಪಾಕಿಸ್ತಾನದ ಪರ ನಿಲುವನ್ನು ಹೊಂದಿದ್ದ ಮತ್ತು ಟರ್ಕಿ, ಪಾಕಿಸ್ತಾನ ಹಾಗೂ ಮಲೇಷ್ಯಾಗಳ ನಡುವೆ ಒಂದು ಕೂಟ ರಚನೆಯಂಥ ಪ್ರಯತ್ನಗಳಲ್ಲಿ ನಡೀತಾ ಇದ್ವು. ಇದು ಭಾರತದ ಜೊತೆಗಿನ ಸಂಬಂಧ ಕೆಡೋದಕ್ಕೆ ಕಾರಣ ಆಯಿತು. ಅವತ್ತು ಭಾರತ ಮಲೇಷ್ಯಾದ ಪಾಮ್ ಆಯಿಲ್ ಆಮದನ್ನು ನಿಲ್ಲಿಸೋ ಮೂಲಕ ಅವರಿಗೆ ದೊಡ್ಡ ಹೊಡೆತವನ್ನು ಕೂಡ ಕೊಡ್ತು. ಆದರೆ ಸದಾ ವ್ಯಾಪಾರ ಯುದ್ಧಗಳು, ಒತ್ತಡಗಳು, ಬಾಯ್ಕಾಟ್ಗಳಿಂದ ಸಂಬಂಧ ಸುಧಾರಣೆ ಅನ್ನೋದಾಗೋದಿಲ್ಲ. ಅದನ್ನು ಸ್ನೇಹದಿಂದ, ಬುದ್ಧಿವಂತಿಕೆಯಿಂದ ಮಾಡ್ಕೋಬೇಕಾಗತ್ತೆ. ಹೀಗಾಗಿ ಭಾರತದ ಪ್ರಧಾನಿ ಮಲೇಷ್ಯಾದ ಪ್ರವಾಸವನ್ನು ಕೈಗೊಂಡರು. ಕಳೆದ ವರ್ಷ ಆಸಿಯಾನ್ ಸಮ್ಮೇಳನಕ್ಕೆ ಮೋದಿ ಹೋಗಬೇಕಿತ್ತು, ಆದರೆ ನಾನಾ ಕಾರಣಗಳಿಂದ ಭೇಟಿ ರದ್ದಾಯಿತು. ಈಗ ಮಲೇಷ್ಯಾ ಪ್ರವಾಸವನ್ನು ಕೈಗೊಂಡ ಭಾರತದ ಪ್ರಧಾನಿಯನ್ನು ಅಲ್ಲಿ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡಲಾಗಿದೆ. ತಮಿಳು ಹಾಡುಗಳ ಜೊತೆ ಭೋಜನ ಕೂಟವನ್ನು ಏರ್ಪಡಿಸಲಾಗಿದೆ. ಎರಡೂ ದೇಶಗಳ ನಡುವೆ ವ್ಯಾಪಾರ ಸೇರಿದಂತೆ ಸಾಕಷ್ಟು ಒಪ್ಪಂದಗಳಿಗೆ ಸಹಿ ಕೂಡ ಬಿದ್ದಿದೆ.
ಗೆಳೆಯರೆ, ಭಾರತ ಮತ್ತು ಮಲೇಷ್ಯಾಗಳ ನಡುವೆ ಡಿಫೆನ್ಸ್ ಮತ್ತು ಸೆಕ್ಯುರಿಟಿ ಕೋಆಪರೇಷನ್ಗೆ ಸಹಿ ಬಿದ್ದಿದೆ. ಇದರ ಮೂಲಕ ಎರಡೂ ದೇಶಗಳು ಸಾಗರ ಭದ್ರತೆಯಲ್ಲಿ ಪರಸ್ಪರ ಸಹಾಯ ಸಹಕಾರಗಳನ್ನು ಮಾಡಿಕೊಳ್ಳುತ್ತವೆ. ಇಂಟೆಲಿಜೆನ್ಸ್ ಶೇರಿಂಗ್, ಕೌಂಟರ್ ಟೆರರಿಸಂ ಹಾಗೂ ಡಿಫೆನ್ಸ್ ಟ್ರೈನಿಂಗ್, ಹಾಗೆ ಆ ಭಾಗದ ಹಡಗುಗಳಿಗೆ ರಕ್ಷಣೆ ಕೊಡುವುದು ಮುಂತಾದ ವಿಷಯಗಳನ್ನು ಇದು ಒಳಗೊಂಡಿದೆ. ಇಲ್ಲಿ ಮಲಕ್ಕಾ ಸ್ಟ್ರೈಟ್ ಇರೋದ್ರಿಂದ ಸಾಕಷ್ಟು ವ್ಯಾಪಾರಿ ಹಡಗುಗಳು ಹಾಗೂ ಇನ್ನಿತರ ಹಡಗುಗಳಲ್ಲಿ ಸಂಚರಿಸೋದ್ರಿಂದ ಮಲೇಷ್ಯಾ ಹಾಗೂ ಭಾರತದ ನಡುವಿನ ಒಪ್ಪಂದ ತುಂಬಾನೇ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಇನ್ನು ಎರಡೂ ದೇಶಗಳು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಪರಸ್ಪರ ಸಹಕಾರವನ್ನು ಕೊಟ್ಕೊಳ್ಳುವ ಒಪ್ಪಂದಕ್ಕೆ ಕೂಡ ಸಹಿ ಹಾಕಿವೆ. ಇದರ ಮೂಲಕ ಎರಡೂ ದೇಶಗಳ ನಡುವೆ ಇಂಟೆಲಿಜೆನ್ಸ್ ಶೇರಿಂಗ್ ಆಗುತ್ತೆ. ಭಯೋತ್ಪಾದಕರು, ವಿದ್ರೋಹಿಗಳನ್ನು ಮಟ್ಟ ಹಾಕೋ ನಿಟ್ಟಲ್ಲಿ ಎರಡೂ ದೇಶಗಳು ಜಂಟಿಯಾಗಿ ಕೆಲಸ ಮಾಡುತ್ತವೆ. ಭಾರತಕ್ಕೆ ಬೇಕಾದ ಆರೋಪಿಗಳು ಮಲೇಷ್ಯಾದಲ್ಲಿ ತಲೆಮರೆಸ್ಕೊಳ್ಳೋದಕ್ಕೆ, ಹಾಗೆ ಮಲೇಷ್ಯಾಗೆ ಬೇಕಾದ ಆರೋಪಿಗಳು ಭಾರತದಲ್ಲಿ ಅಡಗಿ ಕೂತ್ಕೊಳ್ಳೋದಕ್ಕೆ ಅವಕಾಶ ಇಲ್ಲದಂತಾಗತ್ತೆ. ಈ ಮೂಲಕ ಎರಡೂ ದೇಶಗಳ ರಾಷ್ಟ್ರೀಯ ಭದ್ರತಾ ಏಜೆನ್ಸಿಗಳು ಪರಸ್ಪರ ಸಹಕಾರ ಮತ್ತು ಸಮನ್ವಯವನ್ನು ಕಾಪಾಡಿಕೊಳ್ಳುತ್ತವೆ. ಹಾಗೆ ವ್ಯಾಪಾರ, ವಾಣಿಜ್ಯ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲೂ ಒಪ್ಪಂದ ಆಗಿದೆ. ಗೆಳೆಯರೆ, ಮಲೇಷ್ಯಾ ಕೂಡ ಸೆಮಿಕಂಡಕ್ಟರ್ ಹಬ್ ಆಗುವ ಗುರಿಯನ್ನು ಹೊಂದಿದೆ. ನ್ಯಾಷನಲ್ ಸೆಮಿಕಂಡಕ್ಟರ್ ಸ್ಟ್ರಾಟಜಿ NSS ಅಡಿಯಲ್ಲಿ 500 ಬಿಲಿಯನ್ ರಿಂಗಿಟ್ ಅಂದರೆ ಸುಮಾರು $118 ಬಿಲಿಯನ್ ಹೂಡಿಕೆಯನ್ನು ಗುರಿಯಾಗಿಸಿಕೊಂಡಿದೆ. ಸೆಮಿಕಾನ್ ಸ್ಟಾರ್ಟ್ ಇನ್ಕ್ಯುಬೇಟರ್ ಪ್ರೋಗ್ರಾಮ್ ಅನ್ನು ಕೂಡ ಅಲ್ಲಿ ಆರಂಭ ಮಾಡಲಾಗಿದೆ. ಹಾಗೆ ಪ್ಯಾಕೇಜಿಂಗ್, ಸಪ್ಲೈ ಚೈನ್ ಮತ್ತು ಸಸ್ಟೈನಬಿಲಿಟಿಯನ್ನ ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನಗಳನ್ನ ಅಲ್ಲಿ ತೀವ್ರವಾಗಿ ಮಾಡ್ತಾ ಇದ್ದಾರೆ. ಇನ್ನು ಭಾರತ ಕೂಡ ತನ್ನನ್ನು ತಾನು ಜಾಗತಿಕ ಸೆಮಿಕಂಡಕ್ಟರ್ ತಯಾರಿಕಾ ಹಬ್ ಆಗಿ ಮಾಡಿಕೊಳ್ಳೋ ಪ್ರಯತ್ನದಲ್ಲಿದೆ. ಈ ನಿಟ್ಟಲ್ಲಿ ಮಲೇಷ್ಯಾದ ಅನುಭವ ಭಾರತಕ್ಕೆ ಸಹಾಯ ಮಾಡಬಹುದು. ಇನ್ನು ಸಪ್ಲೈ ಚೈನ್ ಇಂಟಿಗ್ರೇಷನ್ ಅಲ್ಲಿ ಚೈನಾ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಬರೋದಕ್ಕೆ ಎರಡು ದೇಶಗಳು ಇಲ್ಲಿ ಪರಸ್ಪರ ಸಹಕಾರವನ್ನು ಕೊಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜಂಟಿಯಾಗಿ ಎರಡು ದೇಶಗಳು ರಿಸರ್ಚ್ ಹಾಗೂ ತಯಾರಿ ಸಹಭಾಗಿತ್ವಕ್ಕೆ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಇದು ಉದ್ಯೋಗ ಸೃಷ್ಟಿಯಿಂದ ಕೂಡ ಭಾರತಕ್ಕೆ ಹಾಗೂ ಮಲೇಷ್ಯಾಗೆ ಕೂಡ ಒಂದಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಇನ್ನು ಮಲೇಷ್ಯಾದಲ್ಲಿ ಈಗಾಗಲೇ ಸಾಕಷ್ಟು ಭಾರತೀಯರಿದ್ದಾರೆ. ಅಲ್ಲಿ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ. ಮಲೇಷ್ಯಾದ ಇಂಡಿಯನ್ ಡಯಾಸ್ಪೊರಾ ಏನಿದೆ ಅದರ ರಕ್ಷಣೆಯ ದೃಷ್ಟಿಯಿಂದ ಒಂದು ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಅಲ್ಲಿ ಇನ್ನೂ ಒಂದಷ್ಟು ಇಂಡಿಯನ್ ಕಾನ್ಸುಲೇಟ್ಗಳನ್ನು ತೆರೆಯಲಾಗುತ್ತೆ. ಭಾರತೀಯರೇನಿದ್ದಾರೆ ಅವರಿಗೆ ಬೇಕಾದ ಸಹಾಯ ಸಹಕಾರಗಳನ್ನು ಒದಗಿಸುವ ನಿಟ್ಟಲ್ಲಿ ಈ ಕಾನ್ಸುಲೇಟ್ಗಳು ಕೆಲಸ ಮಾಡುತ್ತವೆ. ಜೊತೆಗೆ ಎರಡು ದೇಶಗಳು ಶಿಕ್ಷಣ ಕ್ಷೇತ್ರದಲ್ಲಿ ಸಹಕಾರದ ಒಪ್ಪಂದಕ್ಕೆ ಕೂಡ ಸಹಿಯನ್ನು ಹಾಕಿವೆ. ಮಲೇಷ್ಯಾದ ವಿಶ್ವವಿದ್ಯಾಲಯದಲ್ಲಿ ತಿರುವಳ್ಳುವರ್ ಅಧ್ಯಯನ ಪೀಠ ಸ್ಥಾಪನೆ ಆಗುತ್ತೆ ಮತ್ತು ಅದು ಅಲ್ಲಿನ ವಿದ್ಯಾರ್ಥಿಗಳಿಗೆ ತಿರುವಳ್ಳುವರ್ ಸ್ಕಾಲರ್ಶಿಪ್ ಅನ್ನು ಕೂಡ ಕೊಡುತ್ತೆ. ಗೆಳೆಯರೆ, ತಮಿಳು ಕವಿ ತಿರುವಳ್ಳುವರ್ ಅವರಿಗೂ ಮಲೇಷ್ಯಾಗೂ ಏನು ಸಂಬಂಧ ಅಂತ ನಿಮಗೆ ಅನ್ನಿಸ್ಬೋದು. ಮಲೇಷ್ಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ತಮಿಳು ಭಾಷಿಕ ಜನ ಇದ್ದಾರೆ. ಅಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ ತಮಿಳರ ಸಂಖ್ಯೆ ಸುಮಾರು 7-7.5% ಹೀಗಾಗಿ ಅಲ್ಲಿ ತಮಿಳು ಮತ್ತು ದಕ್ಷಿಣ ಭಾರತದ ಸಂಸ್ಕೃತಿಗಳು ಮೇಳೈಸಿಕೊಂಡಿವೆ. ಆ ನಿಟ್ಟಲ್ಲಿ ತಿರುವಳ್ಳುವರ್ ಪೀಠ ಸ್ಥಾಪನೆ ಎರಡೂ ದೇಶಗಳ ನಡುವೆ ಒಂದು ಸಾಂಸ್ಕೃತಿಕ ಬೆಸುಗೆಗೆ ಕಾರಣ ಆಗತ್ತೆ. ಅದರ ಜೊತೆ ಆಯುರ್ವೇದ ಮತ್ತು ಭಾರತೀಯ ಪಾರಂಪರಿಕ ವೈದ್ಯ ಕ್ಷೇತ್ರದಲ್ಲಿ ಎರಡೂ ಕ್ಷೇತ್ರಗಳು ಒಪ್ಪಂದಕ್ಕೆ ಸಹಿ ಹಾಕಿವೆ. ಭಾರತೀಯ ಆಯುರ್ವೇದ ವೈದ್ಯಕೀಯ ಪದ್ಧತಿ ಮತ್ತು ಔಷಧಗಳನ್ನು ಮಲೇಷ್ಯಾಗೆ ವಿಸ್ತರಿಸಲಾಗುತ್ತೆ. ಇನ್ನು ಭಾರತ ಹಾಗೂ ಮಲೇಷ್ಯಾಗಳ ನಡುವೆ ಆಗಿರುವ ಮತ್ತೊಂದು ಮಹತ್ವದ ಒಪ್ಪಂದ ಅಂದರೆ ಆಂಟಿ ಕರಪ್ಷನ್. ಗೆಳೆಯರೆ, ಇವತ್ತು ಇಡೀ ಜಗತ್ತಿನ ಅತಿ ದೊಡ್ಡ ಸಮಸ್ಯೆಗಳ ಪೈಕಿ ಒಂದು ಅಂದರೆ ಅದು ಭ್ರಷ್ಟಾಚಾರ. ಅದನ್ನು ನಿಯಂತ್ರಿಸೋದು ಹೇಗೆ ಅನ್ನೋದು ಗೊತ್ತಾಗದೆ ಇಡೀ ಜಗತ್ತೇ ಕಂಗಾಲಾಗಿದೆ. ಅದನ್ನು ನಿಯಂತ್ರಿಸೋದಕ್ಕೆ ಕೂಡ ಜಾಗತಿಕ ಸಹಕಾರವನ್ನು ಬಯಸುವ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇಲ್ಲಿ ಭಾರತದ CBI ಹಾಗೂ ಮಲೇಷ್ಯಾದ ಆಂಟಿ ಕರಪ್ಷನ್ ಸಂಸ್ಥೆಗಳು ಭ್ರಷ್ಟಾಚಾರದ ನಿಗ್ರಹಕ್ಕೆ ಕೂಡ ಜಂಟಿಯಾಗಿ ಕೆಲಸ ಮಾಡುತ್ತವೆ. ಇದೆಲ್ಲದರ ಜೊತೆ ಎರಡೂ ದೇಶಗಳು ಟೂರಿಸಂ ಅಭಿವೃದ್ಧಿಪಡಿಸುವ ನಿಟ್ಟಲ್ಲಿ ಮತ್ತು ಆರ್ಥಿಕ ಸಹಭಾಗಿತ್ವಕ್ಕಾಗಿ ಭಾರತದ UPI ಮತ್ತು ಮಲೇಷ್ಯಾದ ಡೂ ಇಟ್ ನೌ ನಡುವೆ ಲಿಂಕ್ ಮಾಡೋದಕ್ಕೆ ಒಂದು ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಇದರಿಂದ ಮಲೇಷ್ಯಾದಿಂದ ಭಾರತಕ್ಕೆ ಬರೋ ಪ್ರವಾಸಿಗರು ಅಥವಾ ಭಾರತದಿಂದ ಮಲೇಷ್ಯಾಗೆ ಹೋಗೋ ಪ್ರವಾಸಿಗರು ಇನ್ನು ಮುಂದೆ ವಿದೇಶಿ ವಿನಿಮಯ ಅಥವಾ ವಿದೇಶಿ ಕಾರ್ಡುಗಳು, ವಿದೇಶಿ ಪೇಮೆಂಟ್ ಸಿಸ್ಟಮ್ಗಳ ಮೇಲೆ ಆಧಾರ ಪಡಬೇಕಾದ ಅಗತ್ಯ ಇರೋದಿಲ್ಲ. ಎರಡೂ ದೇಶಗಳ ಪ್ರವಾಸಿಗರು ಭಾರತದಲ್ಲಾಗಲಿ ಅಥವಾ ಮಲೇಷ್ಯಾದಲ್ಲಾಗಲಿ UPI ಮೂಲಕವೇ ಪೇಮೆಂಟ್ ಮಾಡೋದಕ್ಕೆ ಇನ್ನು ಮುಂದೆ ಸಾಧ್ಯ ಆಗುತ್ತೆ. ಇದು ಪ್ರವಾಸವನ್ನು ಸುಲಭಗೊಳಿಸುತ್ತೆ. ಇದೆಲ್ಲದರ ಜೊತೆ ಮಲೇಷ್ಯಾಗೆ ಡಾರ್ನಿಯರ್ ವಿಮಾನಗಳ ಮಾರಾಟ, ಅವರ ಸೂ-30 ಯುದ್ಧ ವಿಮಾನಗಳ ಉನ್ನತೀಕರಣ ಮತ್ತು
ಮಲೇಷ್ಯಾದ ಸಬ್ಮರಿನ್ ಮೇಂಟೆನೆನ್ಸ್ ಹಾಗೂ ಅವರಿಗೆ ಬೇಕಾದ ಹಡಗುಗಳ ನಿರ್ಮಾಣವನ್ನು ಭಾರತೀಯ ಶಿಪ್ ಯಾರ್ಡ್ಗಳಲ್ಲಿ ಮಾಡಿಕೊಡುವ ಬಗ್ಗೆ ಕೂಡ ಒಂದಷ್ಟು ಮಾತುಕತೆಗಳಾಗಿವೆ. ಇನ್ನು ಜಾಯಿಂಟ್ ಸ್ಟೇಟ್ಮೆಂಟ್ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮಲೇಷ್ಯಾದಿಂದ ಭಾರತ ಏನನ್ನ ನಿರೀಕ್ಷೆ ಮಾಡುತ್ತೆ ಅನ್ನೋ ವಿಷಯವನ್ನು ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ. ಉಗ್ರವಾದದ ವಿಷಯದಲ್ಲಿ ಭಾರತ ಯಾವುದೇ ಕಾರಣಕ್ಕೂ ರಾಜಿ ಆಗೋದಿಲ್ಲ, ನೋ ಕಾಂಪ್ರಮೈಸ್. ಉಗ್ರವಾದವನ್ನು ಪ್ರಮೋಟ್ ಮಾಡೋ ದೇಶಗಳ ಜೊತೆ ರಾಜತಾಂತ್ರಿಕವಾಗಿ ವ್ಯವಹರಿಸೋದಕ್ಕೆ ಹೋಗೋದಿಲ್ಲ. ಉಗ್ರವಾದವನ್ನು ಭಾರತ ಆ್ಯಕ್ಟ್ ಆಫ್ ವಾರ್ ಅಂತಲೇ ಭಾವಿಸುತ್ತೆ ಮತ್ತು ಅಂಥ ದೇಶಗಳ ಜೊತೆ ಅತ್ಯಂತ ಕಠಿಣವಾಗಿ ವರ್ತಿಸುತ್ತೆ. ಹಾಗೆ ಉಗ್ರವಾದದ ಬಗ್ಗೆ ಡಬಲ್ ಸ್ಟ್ಯಾಂಡರ್ಡ್ಸ್ಗೆ ಕೂಡ ಭಾರತ ಅವಕಾಶವನ್ನು ಕೊಡೋದಿಲ್ಲ. ನೋ ಡಬಲ್ ಸ್ಟ್ಯಾಂಡರ್ಡ್ಸ್, ನೋ ಕಾಂಪ್ರಮೈಸ್. ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಅಂದರೆ ತಮ್ಮಲ್ಲಿ ಉಗ್ರ ದಾಳಿ ನಡೆದರೆ ಅದು ಉಗ್ರವಾದ ಅಂತ ಹೇಳ್ಕೊಂಡು ಗೋಳಾಡೋದು, ತಮ್ಮ ಮಿತ್ರ ದೇಶಗಳು ಉಗ್ರವಾದವನ್ನು ಸ್ಪಾನ್ಸರ್ ಮಾಡಿದರೆ ಅದರ ವಿರುದ್ಧ ಮಾತಾಡದೇ ಇರೋದು, ಅವರಿಗೆ ಬೆಂಬಲವಾಗಿ ನಿಲ್ಲೋದು, ಇಂಥ ಹಿಪಾಕ್ರಸಿಗೆ, ದ್ವಂದ್ವಗಳಿಗೆ ಅವಕಾಶ ಇಲ್ಲ ಅಂತ ಮೋದಿ ಹೇಳಿದ್ದಾರೆ. ಇದನ್ನು ಅವರು ಪಾಕಿಸ್ತಾನವನ್ನು ಗಮನದಲ್ಲಿಟ್ಟುಕೊಂಡೇ ಹೇಳಿದ್ದಾರೆ ಮತ್ತು ಪಾಕಿಸ್ತಾನ ಹಾಗೂ ಮಲೇಷ್ಯಾ ಸಂಬಂಧಗಳ ಹಿನ್ನೆಲೆಯಲ್ಲೇ ಈ ಮಾತನ್ನು ಹೇಳಿದ್ದಾರೆ ಅನ್ನೋದು ರಹಸ್ಯ ಏನಲ್ಲ. ಇಸ್ಲಾಮಿಕ್ ಸಂಬಂಧಗಳ ಕಾರಣದಿಂದಾಗಿ ಪಾಕಿಸ್ತಾನ ಭಾರತದಲ್ಲಿ ಮಾಡೋ ಭಯೋತ್ಪಾದನೆಗಳನ್ನು ಖಂಡಿಸದೆ ಅದನ್ನು ಸಮರ್ಥಿಸಿಕೊಳ್ಳೋದು ಅಥವಾ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತ್ಕೊಳ್ಳೋದಿದೆಯಲ್ಲ, ಆ ಕೆಲಸವನ್ನು ಮಲೇಷ್ಯಾ ಮಾಡಿದರೂ ಕೂಡ ಅದು ದ್ವಂದ್ವ ನೀತಿ ಅನ್ನಿಸ್ಕೊಳ್ಳುತ್ತೆ, ಅದು ಡಬಲ್ ಸ್ಟ್ಯಾಂಡರ್ಡ್ ಅನ್ನಿಸ್ಕೊಳ್ಳುತ್ತೆ. ಅದಕ್ಕೆ ಅವಕಾಶ ಇರಬಾರ್ದು ಅನ್ನೋ ಮಾತುಗಳನ್ನು ಮೋದಿ ಜಂಟಿ ಹೇಳಿಕೆಯ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ಗೆಳೆಯರೆ, ಮಲೇಷ್ಯಾ ಹಾಗೂ ಭಾರತದ ನಡುವಿನ ಈ ಒಪ್ಪಂದಗಳಿಗೆ ಸಹಿ ಬಿದ್ದಿರುವುದು ಎರಡೂ ದೇಶಗಳ ನಡುವೆ ವ್ಯಾಪಾರ ಮತ್ತು ಆರ್ಥಿಕ ಸಂಬಂಧಗಳನ್ನು, ರಕ್ಷಣಾತ್ಮಕ ವಿಷಯದಲ್ಲಿ ಸಹಭಾಗಿತ್ವವನ್ನು, ರಾಜತಾಂತ್ರಿಕ ಸಂಬಂಧಗಳ ವೃದ್ಧಿ ಮತ್ತು ಭಾರತದ ಸಾಫ್ಟ್ ಪವರ್ ಅನ್ನು ಅಲ್ಲಿ ಹೆಚ್ಚಿಸುವ ನಿಟ್ಟಲ್ಲಿ ಕೂಡ ತುಂಬಾನೇ ಸಹಕಾರಿಯಾಗುತ್ತೆ. ಇದು ಗೆಳೆಯರೆ ಭಾರತದ ಪ್ರಧಾನಿಯ ಮಲೇಷ್ಯಾ ಭೇಟಿ ಮತ್ತು ಎರಡೂ ದೇಶಗಳ ನಡುವೆ ಆದ ಒಂದಷ್ಟು ಒಪ್ಪಂದಗಳಿಗೆ ಸಂಬಂಧಪಟ್ಟ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.